ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇಂದಿನ ಎಪಿಸೋಡ್ ಅಲ್ಲಿ ಮನೋಜು ಸೂರ್ಯನ್ಗೂ ಮೀನಂಗೂ ಕೈ ಎತ್ತಿ ಕಪಾಳ ಕೊಡದ್ ಬಿಡ್ತೀನಿ ಇಬ್ರು ಗಂಡ ಹೆಂಡ್ತಿರ್ಗ್ ಇಬ್ರಿಗೂ ಅಂತಾನೆ. ಅವಾಗ ಸೂರ್ಯ ಚೆನ್ನಾಗ್ ಓಡ್ಕೊಂಡ್ ಬಂದು ಮನೆಯಿಂದ ಆಚೆ ಆಗ್ತಾನೆ. ಅಷ್ಟೊತ್ತಲ್ಲಿ ಬಂದು ಮನೆ ಮುಂದೆ ಪೊಲೀಸರು ನಿಂತಿರ್ತಾರೆ. ಅದನ್ನ ನೋಡಿದ್ದು ಮೀನಾ, ಸೂರ್ಯ ಮತ್ತೆ ಶ್ರುತಿ, ರವಿ ಎಲ್ಲಾರ್ಗೂ ಶಾಕ್ ಆಗುತ್ತೆ. ಯಾಕೆ ಈ ಪೊಲೀಸರು ಬಂದು ಹಿಂಗ್ ನಿಂತವ್ರೆ ಅಂತ. ಸರ್ ನೋಡಿ ಸರ್, ಅಣ್ಣ ಅನ್ನೋ ಮರ್ಯಾದೆ ಎಲ್ಲ ಹೆಂಗ್ ಹೊಡಿತಾನೆ ನೋಡಿ ಸರ್ ಅಂತ ಮನೋಜ ಪೊಲೀಸವ್ರಿಗೆ ಹೇಳ್ತಾನೆ. ಏನಪ್ಪಾ ಸೂರ್ಯ, ಪೊಲೀಸ್ ಸ್ಟೇಷನ್ ಬಂದಿ ನಮ್ ಸಂಸಾರದ ವಿಷಯ ನಾವೇ ಮಾತಾಡ್ಕೋತೀವಿ ಅಂದ್ವಿ, ಏನ್ ಇದೆಲ್ಲ? ಯಾಕಲ್ಲ ಸೂರ್ಯ, ಪೊಲೀಸ್ ಸ್ಟೇಷನ್ಗೆ ಎತ್ತಕೊಂಡ್ ಹೋಗಿ ಯಾಕೆ ವರ್ಕ್ ಏನಾರು ಮಾಡ್ಬೇಕಾ? ಆಗ ರಂಗನಾಥ್ ಹೇಳ್ತಾರೆ, ಸರ್ ಇದು ಮನೆ ವಿಷಯ ಸರ್. ಇಲ್ಲಿ ನಿಂತಿದ್ದಾನಲ್ಲ ಪುರುಷೋತ್ತಮ, ಸದ್ಗುಣ ಪುರುಷ ಏನಲ್ಲ ಸರ್ ಅವನು. ಅವನೇನೋ ರೇಗ್ದ, ಇವನೇನೋ ಹೊಡ್ದ, ಇದು ಎಲ್ಲಾರ ಮನೇಲಿರೋ ಸರ್ವೇ ಸಾಮಾನ್ಯ ವಿಚಾರ ಅಲ್ವಾ ಸರ್? ಅದೆಲ್ಲ ಬಿಡಿ ಸರ್, ನೀವ್ ಬಂದಿದ್ ವಿಚಾರ ಏನೇ ಸರ್ ಅಂತ. ಅದಕ್ಕೆ ಪೊಲೀಸ್ ಹೇಳ್ತಾರೆ, ಅದೇ ವಿಚಾರ ಸರ್ ಮಾತಾಡಕ್ ಬಂದಿರೋದು. ಸೂರ್ಯ ಬಂದಿ ಇದು ಮನೆ ವಿಚಾರ, ನಾವುಗಳೇ ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳಿ ಒಂದು ಸೈನ್ ಹಾಕ್ಸ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಅದಕ್ಕೆ ಸಕ್ರೆ, ನಾನೇ ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತ. ಅದಕ್ಕೆ ರಂಗನಾಥ್ ಕೇಳ್ತಾರೆ, ನೀನ್ ಕಂಪ್ಲೇಂಟ್ ಕೊಟ್ಟಿದ್ದ ಶಾಂತಿ? ಅದಕ್ಕೆ ಪೊಲೀಸ್, ಇಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟ್ ಸ್ವ ಇಚ್ಛೆಯಿಂದ ಲಾರ್ಜ್ ಮಾಡ್ಕೊಂಡಿರೋ ಕಂಪ್ಲೇಂಟ್ ಇದು. ನೀವು ಆಪೇಕ್ಷಣೆ ಮಾಡಲ್ಲ ಅನ್ನೋ ಹಾಗಾದ್ರೆ ಈ ಕೇಸ್ ನಾವು ಡ್ರಾಪ್ ಮಾಡ್ತೀವಿ ಸರ್. ಅದಕ್ಕೆ ಸಕ್ರೆ, ಏನು ಬೇಕಾಗಿಲ್ಲ ಸರ್, ನಾನೇ ಕಂಪ್ಲೇಂಟ್ ಬರ್ದಿ ಮುಂಚೆಗೆ ಬಂದು ಸೈನ್ ಮಾಡ್ಕೊಡ್ತೀನಿ. ಅಷ್ಟೊತ್ತಲ್ಲಿ ಮೀನಾ ಅವ್ರ ಅತ್ತೆ ಹತ್ರ ಬಂದೆ, ಅತ್ತೆ ನಿಮ್ ಕೈ ಮುಗಿತೀನತ್ತೆ, ಅವ್ನ ಜೀವನ ಹಾಳಾಗ್ ಹೋಗ್ತದೆ ಅತ್ತೆ, ಅವ್ನು ಇನ್ನು ಓದೋ ಹುಡುಗ ಅತ್ತೆ, ಅವ್ನು ಇನ್ನು ಚಿಕ್ಕ ಹುಡುಗ ಅತ್ತೆ ಅಂತ ಕೇಳ್ಕೊತಾಳೆ. ಅವನು ನಮ್ಮ ಅಪ್ಪನ್ ಕನ್ಸು, ನಮ್ಮ ಮನೆ ಭವಿಷ್ಯ, ಅವನು ನಮ್ಮ ಮನೆ ಬೆಳಗೋ ಆಶಾ ಜ್ಯೋತಿ, ಅವನು ನಮ್ಮೆಲ್ಲರ ಮುದ್ದು ಮಗು. ಅವನು ಆ ಮಗು ಏನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಡ್ತದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳೋದಕ್ಕೆ ಸಕ್ರೆ, ಏಯ್ ಸುಮ್ ಕೂತ್ಕೊಳ್ಳೆ, ಬಾಯ್ ಮುಚ್ಚೆ ನಾಯಿ, ಹೋಗಿ ಆ ಕಡೆ. ಸಾರ್, ನಾನು ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಕ್ಕೆ ದೇವಸ್ಥಾನ ಹತ್ತಕ್ ಹೋಗಿದ್ದೆ ಸರ್. ಇವಳು ತಂಗಿ, ಇವಳು ತಾಯಿ, ಇವಳು ಎಲ್ಲ ಸೇರ್ಕೊಂಡು ನಂಗೆ ಕೊಲೆ ಮಾಡಕ್ಕೆ ಬಂದಿದ್ರು ಸರ್. ಫಸ್ಟ್ ಅದನ್ನು ಕೇಸ್ ಹಾಕ್ತೀನಿ, ಫಸ್ಟ್ ಇವಳನ್ನ ಹೇಳ್ಕೊಂಡು ಹೋಗಿ. ಅದಕ್ಕೆ ಪೊಲೀಸ್ ಕೇಳ್ತಾರೆ, ಇದೆಲ್ಲ ನಿಜ ಏನಮ್ಮ ಅಂತ. ಅಯ್ಯೋ ಇಲ್ಲ ಸರ್, ಮೀನಾ ಹೇಳ್ತಾಳೆ. ಇಲ್ಲ, ಅಯ್ಯೋ ಇಲ್ಲ ಸರ್, ನಮ್ಮ ಅತ್ತೆ ಕಾಲ್ ಹಿಡ್ದು ಬೇಡ್ಕೊಂಡ್ವಿ ಹೊರ್ತು ನಾವು ಕೊಲೆ ಮಾಡಕ್ಕೆಲ್ಲ ಹೋಗ್ಲಿಲ್ಲ ಸರ್. ಯಾಕತ್ತೆ ಹೀಗೆಲ್ಲ ಸುಳ್ಳು ಹೇಳ್ತೀರಾ ಅಂತ. ಅದಕ್ಕೆ ಸಕ್ರೆ ಹೇಳ್ತಾಳೆ, ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು ನಿಮ್ಮ ವಂಶ, ನಿಮ್ ಜತ್ಕದಲ್ಲಿ ಬಂದಿರೋದು. ನಾನ್ಯಾಕೆ ಆ ಕೆಲಸ ಮಾಡ್ಲಿ? ಥೂ ನಿನ್ನ, ಸ್ಯಾರಿ ಎಳ್ಕೊಂಡೋಗಿ ಸರ್ ಫಸ್ಟ್ ಇವಳನ್ನ, ಆಮೇಲೆ ನಾನು ಕೇಸ್ ಹಾಕ್ಸ್ತೀನಿ ಅಂತ. ಅದಕ್ಕೆ ರಂಗನಾಥ್ ಹೇಳ್ದೆ, ಏಯ್ ಥೂ 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 ಶಾಂತಿ, ಯಾಕೆ ಹಿಂಗ್ ಬಡ್ಕೋತೀಯ? ಆ ಹುಡ್ಗನಿಂದ ನಿಂಗೆ ಅವಮಾನ ಆಗಿದೆ, ನಮ್ ಅವಮಾನ ಸಹಿಸಕ್ ಆಗ್ತಿಲ್ಲ, ನೀನ್ ಅದಕ್ಕೆ ಹೋಗಿ ಚಪ್ಲಿಲ್ ಹೊಡೆದಿದ್ದಿ, ಅಲ್ಲಿ ಮುಗೀತು. ಅವ್ನ್ ಮುಖ ನೋಡ್ಬೇಡ, ಅವ್ನ ಚಮ್ಸ್ಬೇಡ, ಅದ್ರಲ್ಲಿ ಒಂದ್ ಅರ್ಥ ಇದೆ. ಹಿಂಗ್ ಬೇಕಾಬಿಟ್ಟಿ ಕಂಪ್ಲೇಂಟ್ ಕೊಟ್ಟು ಸಿಕ್ತವ್ರ ಜೀವನ ಎಲ್ಲ ಹಾಳ್ ಮಾಡ್ಬೇಡ ಕಣೆ. ಅವಾಗ ರಂಗನಾಥ್ ಸಾಫ್ಟ್ ಆಗಿ, ಸರ್ ಇಲ್ಲಿ ಯಾವ್ದೋ ಕಂಪ್ಲೇಂಟ್ ಕೊಡೋದಿಲ್ಲ ಸರ್, ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋದೆ. ಶಾಂತಿ ಬೇಗ ಸೈನ್ ಹಾಕದ ವಾಪಸ್ ತಗೋ ನೀನು. ಅದಕ್ಕೆ ಸಕ್ರೆ, ನಾನ್ ಸತ್ರು ನನ್ನ ಹೆಣ ಇಲ್ಲೇ ಊತಾಕಿದ್ರು, ನಾನ್ ಸತ್ರು ಆ ಕೆಲ್ಸ ಮಾಡೋದಿಲ್ಲ. ಈ ಹೇಳ್ತಾ ಇರೋದು ಈ ಮನೆ ಯಜಮಾನ, ಆಗಲ್ಲ ಅಂತ ಹೇಳ್ತಾ ಇರೋದು ಈ ಮನೆ ಯಜಮಾನಿನೇ. ನೀನು ನನ್ ವಿರೋಧನ ಕಟ್ಕೋಬೇಕಾಗತ್ತೆ ಅಂತ ರಂಗಣ್ಣ ಹೇಳ್ತಾಳೆ. ಅದಕ್ಕೆ ಸಕ್ರೆ ಹೇಳ್ತಾನೆ, ಪ್ರಪಂಚದ ವಿರೋಧ ಕಟ್ಕೊಂಡ್ರು ಪರವಾಗಿಲ್ಲ, ನಾನ್ ಕೆಟ್ಟವಳಾಗೆ ಇರ್ತೀನಿ. ಅವಾಗ ಮನೋಜ್, ಅಮ್ಮ ನೀನ್ ಕಂಪ್ಲೇಂಟ್ ಕೊಡಮ್ಮ, ಆ ರಾಸ್ಕಲ್ ಜೈಲಲ್ಲಿ ಇದ್ರೆ 4 ಜನ ಆರು ನೆಮ್ಮದಿಯಾಗಿರ್ತಾವಳು, ಇವಳ ಮೇಲೆ ಹಾಕಿದ್ದಲ್ಲ ಮೀನನ್ ಮೇಲೆ, ಅದನ್ನು ಸೇರ್ಸ್ ಹಾಕಮ್ಮ ಕಂಪ್ಲೇಂಟು. ಅವಾಗ ಸುದ್ರೆ ಹೇಳ್ತಾನೆ, ಸಕ್ರೆ ಬೇಡ ಸಕ್ರೆ, ಅವ್ನ್ ನಿನ್ ಕೋಪಕ್ಕೆ ಅವ್ನ್ಗಾಗ್ಲೇ ಹೋಗಿ ಹೊಡ್ದ್ ಬಂದಿದ್ಯಾ, ಇಲ್ಲಿಗೆ ಎಲ್ಲ ನಿಲ್ಸ್ಬಿಡು ಸಕ್ರೆ ಅಂತ. ನನ್ ಹೃದಯ ನಿಂತೋಗ್ಬೇಕೆ ಹೊರತು ಈ ವಿಷಯನ ನಾನು ಇಲ್ಲಿಗೆ ನಿಲ್ಸಲ್ಲ ಕಣೋಲೈ. ಕೊನೆಗೆ ಮೀನಂಗೆ ಏನೋ ತೋಚದೆ ಹೋಗಿ ರೋಹಿಣಿ ಹತ್ರ ಕೇಳ್ತಾರೆ, ರೋಹಿಣಿ ದಯವಿಟ್ಟು ನಿಮ್ ಕೈ ಮುಗಿತೀನಿ, ನೀವಾದ್ರೂ ಹೇಳಿ, ಅತ್ತೆ ನಿಮ್ ಮಾತ್ ಕೇಳ್ತಾರೆ ಅಂತ. ಇಲ್ಲ ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇಲ್ಲ ಮೀನಾ ಅವ್ರೆ, ನಾನ್ ಹೇಳಕ್ ಆಗಲ್ಲ, ತಪ್ಪು ಮಾಡ್ದವ್ನಿಗೆ ಶಿಕ್ಷೆ ಆಗ್ಲೇಬೇಕು, ನೀವು ಮುದ್ದು ಮಾಡಿ ಅವ್ನ ಹಾಳ್ ಮಾಡ್ತೀನಿ, ಸ್ವಲ್ಪ ದಿನ ಜೈಲಲ್ಲಿ ಇದ್ ಬನ್ನಿ, ಅವಾಗ ಅವ್ನಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಪೊಲೀಸ್ ಕೇಳ್ತಾರೆ, ನಿಮ್ 4 ಗೋಡೆ ಮುಂದೆ ನಿಮ್ಗೆ ಸಾಯ್ಸಕ್ ಬಂದಿದ್ರ? ಇಲ್ಲ ದೇವಸ್ಥಾನ ಮುಂದೆನೆ, ಮತ್ತೆ ಸಾಕ್ಷಿ ಯಾರು ಇದಾರೆ? ಇಲ್ಲ ಯಾರು ಇಲ್ಲ, ಎಲ್ಲಾ ಇವ್ರ ಕಡೆಯವರೇ ಇದ್ದಿದ್ದು ಅಲ್ಲಿ. ಅದಕ್ಕೆ ರಂಗನಾಥ್, ಶಾಂತಿ ಬೇಡ ಶಾಂತಿ, ಉಗ್ರಲ್ಲಿ ಹೋಗ್ಬೇಕಾಯ್ತು, ಕೊಡ್ಲಿ ತಗೋತಾ ಇದ್ದೀರಾ? ಏನಿಲ್ಲ ರೀ, ಕೊಡ್ಲಿ ತಗೋಬೇಕಾಯ್ತು, ಕೊಡ್ಲಿ ತಗೊಳ್ದೆ ತಪ್ಪು ಮಾಡಿದ್ಕೆ ಈಗ ರಂಪ ತಗೊಂಡಿದ್ದೀನಿ ರೀ. ಅವಾಗ ಮೀನಾ ಅತ್ತೆ ಕಾಲ್ ಹಿಡ್ಕೊಂಡ್, ಅತ್ತೆ ಒಂದ್ಸತಿ ಜೈಲ್ ಸೇರ್ ಬಂದ್ರೆ ಮತ್ತೆ ಮನೆ ಮಗಾಗ್ ಬರಲ್ಲ ಅತ್ತೆ, ದಯವಿಟ್ಟು ಈಗ ಮಾಡ್ಬೇಡಿ ಅತ್ತೆ ಅಂತ ಕೇಳ್ಕೊ. ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಲ್ಲ, ಬದುಕೆ ಕತ್ಲಾಗ ಹೋಗುತ್ತ ಒಂದು. ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ ಸಿದ್ಧ ಇದೇನತ್ತೆ, ನೀವ್ ನನ್ ಪ್ರಾಣ ಬೇಕಾದ್ರೂ ಕಳೆದ್ರೆ ಇಲ್ಲೇ ನನ್ ಪ್ರಾಣ ತಕೊಂಡ್ ಬಿದ್ದು ಸತ್ತೋಗ್ತೇನತ್ತೆ ಅಂತ ಹೇಳ್ತಾನೆ. ನಾನ್ ದಯವಿಟ್ಟು ನಿಮ್ ಮಗಳು ಅನ್ಕೊಂಡಿದ್ದಂತ ಹೆಲ್ಪ್ ಮಾಡಿ ಅತ್ತೆ, ದಯವಿಟ್ಟು ಈ ಕೆಲಸ ಮಾಡ್ಬೇಡಿ ಅಂತಾಳೆ. ಅವಾಗ ಸಕ್ರೆ ಕಣ್ ಮುಚ್ಕೊಂಡು ಯೋಚನೆ ಮಾಡ್ತಾರೆ. ಮನೋಜ ಹೊಡೆದಿದ್ದು, ಇವಳು ಒಡವೆ ಕದ್ದಿದ್ದು, ಅವಾಗ ಇವಳ ಮುಂದೆ ಎಲ್ಲಾರು ಕ್ಷಮೆ ಕೇಳಿಸಿದ್ದು, ಮನೋಜಂಗೆ ಅವ್ರ ಅಪ್ಪ ಹೊಡೆದದ್ದು ಎಲ್ಲ ನೆನ್ಸ್ಕೊಂಡು ಸಕ್ರೆ ಏನ್ ಮಾಡ್ತಾಳೆ, ಮೀನನ್ ಬೆನ್ಮೇಲೆ ಇಟ್ಬಿಟ್ಟು ಸೈ ಮಾಡ್ಕೊಟ್ಬಿಡ್ತಾಳೆ. ಮೀನಾ ಅದನ್ನ ನೋಡಿದ ತಕ್ಷಣ ಕೆಳಗಡೆ ಕುಸ್ತಿ ಬಿದ್ದೋಗ್ತಾಳೆ. ಬಿದ್ದಿದ ತಕ್ಷಣ ಸೂರ್ಯ ಓಡ್ ಬಂದು ಮೀನನ್ ಹಿಡ್ಕೊತಾಳೆ. ಸೈನ್ ಮಾಡ್ಕೊಟ್ಟಿದ್ದೀನಿ, ಅವನ ಹುಚ್ಚ ನಾಯಿಗೆ ಎಳ್ದಾಕೊಂಡ್ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಪೊಲೀಸು, ಕಂಪ್ಲೇಂಟ್ ಸಿಕ್ಕಾಗಿದೆ, ಅವನಿಗೆ ಮರ್ಯಾದೆ ಬಂದೆ ಅರೆಸ್ಟ್ ಆಗಕ್ ಹೇಳಿ, ಇಲ್ಲ ಅಂದ್ರೆ ಈ ಹೆಂಗ್ಸ್ ಹೇಳ್ದಂಗೆ ಹೊಡೆದ್ ಹೇಳ್ಕೊಂಡ್ ಹೋಗ್ತೀನಿ ಅಂತಾರೆ.
ಪೊಲೀಸರು ಹೇಳಿ ಹೊಟ್ಟೋದ್ಮೇಲೆ ಸೂರ್ಯ ಹೇಳ್ತಾನೆ, ಪೊಲೀಸರು ಅವ್ರನ್ನ ಹುಡ್ಕೊಂಡು ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಆದ್ರೆ ಕೋರ್ಟ್ ಅಲ್ಲಿ ನಿಲ್ಸಿ ಅವ್ನ ಹೆಂಗ್ ಎತ್ಕೊಂಡ್ ಬರ್ಬೇಕು ಅಂತ ನನ್ಗೆ ಗೊತ್ತಿದೆ, ಬಿಡು ಮೀನಾ, ನೀನೇನ್ ತಲೆ ಕೆಡ್ಸ್ಕೊಡಿ, ಬಾ ಎದ್ದೋಳು ಅಂತ ಹೇಳಿ ಹೇಳ್ತಾನೆ. ಬಾಮ ಎದ್ದು ಒಳಕ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟೊಂದು ಸಕೃತ ಎಲ್ಲೋ ಹೋಗ್ತಾ ಇದೀಯಾ, ಕೇಳಿಸ್ಕೊತಾ ಇದೀರಾ ಎಲ್ಲಾರು, ಈ ಹುಡುಗಿ ಈ ಮನೇಲಿ ಇರ್ಕೂಡ್ದು ಅಷ್ಟೇ, ಈ ಮನೆ ನಂದು, ನನ್ನ ಮನೇಲಿ ಯಾರು ಇರ್ಬೇಕು ಇರಬಾರ್ದು ಅಂತ ಹೇಳೋ ಅಧಿಕಾರ ಇರೋ ನನಗೆ, ನೀನ್ ಯಾವ ಕಾರಣಕ್ಕೂ ಈ ಕಳ್ರು ಸುಡ್ರುಗಳು ಯಾರು ನಮ್ಮ ಮನೇಲಿ ಇರಬಾರ್ದು. ಅದಕ್ಕೆ ರಂಗನಾಥ್ ಹೇಳ್ತಾನೆ, ನೀನ್ ಯಾರ್ ಮಾತ್ ಕೇಳಂಗಿದ್ಯೇ, ನೀನ್ ಯಾರ್ ಮಾತ್, ಈ ಮನೆ ಯಜಮಾನ್ ಮಾತೆ ನಡೆಯಲ್ವಲ್ಲ, ಇನ್ನೇನು ಹೇಳೋದು. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಾಟ್ ಫೇರ್, ಇದು ಮೀನವ್ರ ತಮ್ಮ ತಪ್ಪು ಮಾಡೋದಕ್ಕೆ ಮೀನವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋದು ತುಂಬಾ ತಪ್ಪು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ನೊಂದ್ಕೊಂಡು ಹೇಳ್ತಾಳೆ, ಈ ಮನೆ ಶಾಂತಿ ಹಾಳಾಗ್ ಹೋಗ್ಬೇಡ, ನಾನು ಇನ್ನೂ ಇದೇ ಮನೇಲಿ ಇದ್ರೆ ಬದುಕಿದ್ರು ಸತ್ತಂಗ್ ಬದುಕ್ಬೇಕಾಗತ್ತೆ, ಹಾಗಾಗಿ ನಾನು ಈ ಮನೇಲಿ ಇರಲ್ಲ, ನಾನೇ ಮನೆ ಬಿಟ್ಟು ಹೊರ್ಟೋಗ್ತೀನಿ ಅಂತ ಮೀನಾ ಮನೆಯಿಂದ ಆಚೆ ಬರ್ತಾಳೆ. ಅವಾಗ ಸೂರ್ಯ ಓಡ್ಕೊಂಡು ಹತ್ಕೊಂಡ್ ಬಂದು ಮೀನನ್ನ ಗಟ್ಟಿಯಾಗಿ ತಪ್ಕೊಂಡು ಹಿಡ್ಕೊತಾನೆ. ಅದನ್ನ ನೋಡಿದ್ದು ರಂಗನಾಥ್ ಹೇಳ್ತಾನೆ, ನಿಂತ್ಕೋ ಅಲ್ಲೇ, ನೀನು ಈ ಮನೇಲೇ ಇರ್ಬೇಕು, ಈ ಮನೇಲೇ ಇರ್ತೀಯ ಅಲ್ವೇನಮ್ಮ. ಅವಾಗ ಸಕ್ರೆ ಬಂದ್ ಹೇಳ್ತಾಳೆ, ಶಬಾಷ್, ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ 30 ವರ್ಷದ ಜೊತೆ ಸಂಸಾರ ಮಾಡಿದವಳು ನನ್ನನ್ನ ನೀವು ಕಾಯಿಲೆ ಬಿದ್ದಾಗ, ನೀವು ಸಾಲ ಸೋಲ ಅಂದಾಗ ಪ್ರತಿ ಒಂದು ವಿಚಾರದಲ್ಲೂ ನಾನು ನಿಮ್ ಜೊತೆ ಇದೀನಿ, ತಮಾಷೆ ಮಾಡಿರ್ಬೋದು, ಸಲಿಗೆ ತಗೊಂಡಿರ್ಬೋದು, ನೀವು ಬೈಸ್ಕೊಂಡಿರ್ಬೋದು, ಬೈದಿರ್ಬೋದು, ಆದ್ರೆ ಇವತ್ 30 ವರ್ಷದಲ್ಲಿ ನಿಮ್ನ ಯಾವತ್ತೂ ನಾನ್ ಬಿಟ್ಕೊಟ್ಟಿರ್ಲಿಲ್ಲ ರೀ, ನಾನೇ ಮನೇಲಿ ಇರಲ್ಲ, ನಾನೇ ಮನೆ ಬಿಟ್ಟು ಹೊರ್ಟೋಗ್ತೀನಿ ಅಂತ. ಅವಾಗ ಮನೋಜ್ ಹೇಳ್ತಾನೆ, ನೀನ್ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು, ನೀನ್ ಎಲ್ಲಿ ಹೋಗ್ತೀಯಮ್ಮ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವೇ ಎಕ್ಸಾಕ್ಟ್ಲಿ ಅತ್ತೆ, ನೀವ್ ಯಾಕೆ ಹೋಗ್ತೀರಾ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಿಮ್ಮಿಂದ ಇಷ್ಟೆಲ್ಲ ಆಗ್ತಿದೆ, ಫಸ್ಟ್ ನೀವ್ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾಳೆ. ಅವಾಗ ರಂಗನಾಥ್ ಹೇಳ್ತಾರೆ, ಮೀನಾ ನೀನ್ ಇಲ್ಲೇ ಇರ್ಬೇಕು ಮಗು, ನೀನ್ ಮನೆ ಬಿಟ್ಟು ಹೋಗ್ಕೂಡ್ದು, ಇದು ನನ್ ನಿರ್ಧಾರ. ಅದಕ್ಕೆ ರೋಹಿಣಿ ಕೇಳ್ತಾಳೆ, ಮಾವ ನಿಮ್ಗೆ ಸೊಸೆ ಮುಖ್ಯನೋ ಅತ್ತೆ ಮುಖ್ಯನಾ ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ನನಗ್ ನ್ಯಾಯ ಒಂದೇ ಮುಖ್ಯ ಅಂತ. ಹಂಗಂದಿದ ತಕ್ಷಣ ಶಾಂತಿ ಒಳಗಡೆ ಹೋಗಿ ಬ್ಯಾಗ್ ಎತ್ಕೊಂಡು ಆಚೆ ಬಂದು ನಿಂತ್ಕೋತಾಳೆ. ಹೊರಡಕ್ ನಿಂತಾಗ ರಂಗನಾಥ್ ಕೇಳ್ತಾನೆ, ನೀನ್ ಮನೆ ಬಿಟ್ಟು ಹೋಗ್ತಿದ್ಯಾ, ಮನ್ಸ್ ಬಿಟ್ಟು ಹೋಗ್ತಾ ಇದೆಯಾ, ಲೆಕ್ಕ ಹಾಕೊಂಡ್ ಹೋಗು ಅಂತ. ಆವಾಗ ಶಾಂತಿ ಎಲ್ಲಾರ ಮುಖ ನೋಡ್ಬಿಟ್ಟು ಮನೆಯಿಂದ ಆಚೆ ಬಂದು ಹೊಸ್ಲ ಹತ್ರ ಬಂದು ನಿಂತ್ಕೋತಾರೆ. ರಂಗನಾಥ್, ಯೋಚನೆ ಮಾಡೋ, ಅತಿಗ ಪ್ರಸಂಗಿ ಮಾಡ್ಬೇಡ, ಒಂದು ಸತಿ ಮನೆಯಿಂದ ಕಾಲಿಟ್ರೆ ನೀನ್ ಮನ್ಸಿಂದ ಆಚೆ ಹೋದಂಗೆ ಲೆಕ್ಕ ಅಂತ ಹೇಳ್ತಾರೆ. ಆದ್ರೂನು ಶಾಂತಿ ಮನ್ಸಿಂದ ಅದನ್ನ ತಲೆಗಚ್ಚದೆ ಕಾಲ್ನ ಆಚೆ ಇಟ್ಟಿ ಬರ್ತಾರೆ. ಮನೆಯವರು ಮಕ್ಕಳು ಎಲ್ಲ ಓಡ್ ಬರ್ತಾರೆ, ನೀನ್ ಎಲ್ಲಿ ಹೋಗ್ತೀಯಮ್ಮ, ನೀನ್ ಯಾಕೆ ಹೋಗ್ತಾ ಇದೀಯಮ್ಮ, ಹೋಗ್ಬೇಡಮ್ಮ ಅಂತ. ಆದ್ರೆ ಸಕ್ರೆ ಮಾತ್ರ ಮೀನನ್ನ ಗುರಾಯಿಸ್ಕೊಂಡೆ ಹೊರ್ಟೋಗ್ತಾಳೆ. ಸಕ್ರೆ ಫ್ರೆಂಡು ಮನೆ ಹತ್ರ ಇವಳು ಆ ವಿಡಿಯೋ ನೋಡ್ಬಿಟ್ಟು ಕಿರ್ಚಾಡ್ಕೊಂಡು ಹೋದ್ಲು, ಹೋಗಿ ಮೀನನ್ಗೆ ಏನ್ ಮಾಡಿರ್ತಾಳೋ ಏನೋ, ಒಂದ್ ಫೋನ್ ಮಾಡಿ ಕೇಳೋಣ ಅಂತ ಫೋನ್ ಮಾಡ್ತಾಳ. ಆ ಫೋನ್ ಅವಳ ಮನೇಲೆ ರಿಂಗ್ ಆಗ್ತಾ ಇರುತ್ತೆ, ಶಾಂತ್ ಮನೇಲಿ. ಬಂದಾಗ ನೋಡಿದ್ರೆ, ಅಯ್ಯೋ ಇದೇನಿದು, ಶಾಂತಿ ಫೋನ್ ಇಲ್ಲೇ ರಿಂಗ್ ನೋಡಿದ್ರೆ ಶಾಂತಿ ಬಂದಿರ್ತಾಳೆ. ಬಂದಿ ಅವ್ರ ಸೋಫಾ ಮೇಲೆ ಕುತ್ಕೊಳ್ತಾಳೆ. ಯಾಕೆ ಶಾಂತಿ, ಏನೇ ಇದು ಅಂತ ಕೇಳ್ತಾಳೆ. ಏನೇ ಇದು, ಏನು ಅಂದ್ರೆ ಗೊತ್ತಾಗ್ತಿಲ್ವಾ, ಇಲ್ಲೇ ಬಂದ್ ಕೂತಿಲ್ವಾ ನಾನು, ಇದು ನೀನೇನೆ ಬ್ಯಾಗ್ ಎತ್ಕೊಂಡ್ ಮನೆ ಬಂದ್ಬಿಟ್ಟಿದೀಯಲ್ಲೇ ಅಂತ ಕೇಳ್ತಾಳೆ. ಆಗ ಸಕ್ರೆ ಫ್ರೆಂಡ್ ಕೇಳ್ತಾಳೆ, ಇದೇನೆ ಹಿಂಗ್ ಹೇಳ್ತಾ ಇದೀಯಾ, ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ, ಹೊಸ್ದಾಗ್ ಮದ್ವೆ ಆಗಿರೋ ಹೆಣ್ಣು ಅತ್ತೆ ಮನೆಯಿಂದ ತವ್ರ ಮನೆಗ್ ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಹಂಗ್ ಹೇಳ್ತಿದ್ಯಲ್ಲೇ. ಸಕ್ರೆ ಹೇಳ್ತಾಳೆ, ಹೊರಗಡೆ ಮುಖ ಇಟ್ಕೊಂಡು ಓಡಾಡಕ್ ಆಗ್ತಿಲ್ಲ, ಅವಾಗ್ತೂ ಸೊಸೆ ಅಂತ ಕರ್ಕೊಂಡ್ ಬಂದಿದ್ ಶನಿ ಇನ್ನೂ ನನ್ ಕಾಟ ಕೊಡ್ತಾನೇ ಇದೆ. ಅದಕ್ಕೆ ಸಕ್ರೆ ಫ್ರೆಂಡ್ ಕೇಳಿದ್ರು, ಅಲ್ಲ ಕಣೆ ಮೀನನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೋದವಳು ನೀನೇ ಮನೆಯಿಂದ ಆಚೆ ಬಂದ್ಬಿಟ್ಟಿದ್ಯಲ್ಲ ಅಂತ. ಅದಕ್ಕೆ ಸಕ್ರೆ ಹೇಳ್ತಾಳೆ, ಅವಳನ್ನ ಯಾರು ಆ ಮನೆಯಿಂದ ಆಚೆ ಹಾಕಕ್ ಆಗತ್ತೇನೆ, ಆ ಮನೆ ಯಜಮಾನಿ ಕಣೆ ಅವಳು, ಮಹಾರಾಣಿ ಅಲ್ವೇನೆ ಅವಳು, ಆ ಮನೇಲಿ ಯಾರು ಎಲ್ಲಾರ ಮಾತು ಅವಳ ಮಾತೆ ಅಲ್ವೇನೆ ನಡೀತಾ ಇರೋದು. ಅವಳನ್ನ ಸಪೋರ್ಟ್ ಮಾಡ್ಕೊಂಡು ನಮ್ಮನೆಯವರು ಸೂರ್ಯ ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾರ ಕಣೆ, ನನ್ಗೆ ಬೈತಾರೆ, ಅವಳು ಇರೋವರೆಗೂ ಆ ಮನೆಗ್ ನಾನ್ ಬರಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ. ಆ ಮೀನನ್ನು ಸೂರ್ಯ ಮನೆಯಿಂದ ಆಚೆ ಹೋಗೋವರೆಗೂ ನಾನ್ ಮಾತ್ರ ಮನೆಗೆ ಹೋಗಲ್ಲ. ಅಲ್ಲ ಕಣೆ, ಮೀನನ್ನು ಸೂರ್ಯ ಮನೆಯಿಂದ ಆಚೆ ಹೋಗೋ ಅಣ್ಣ ಒಪ್ಕೋತಾರೆ, ಯಾಕೆ ಒಪ್ಕೊಳ್ಳಲ್ಲ, ಒಪ್ಕೊಳ್ಬೇಕು, ಅಲ್ಲಿವರೆಗೂ ಹೋಗಲ್ಲ ನಾನು ಅಂತ ಹೇಳಿ. ಸಕ್ರೆ ನಿಂಗೊಂದ್ ಮಾತು ಹೇಳ, ರೋಹಿಣಿಯನ್ನ ನಾನ್ ನೋಡ್ಕೊಟ್ಟಿದ್ ಸೊಸೆ, ರವಿನೇ ಅವ್ನ ಹೆಂಡ್ತಿ ನೋಡ್ಕೊಂಡ, ಆದ್ರೆ ಸೂರ್ಯ ಅವಳ ಹೆಂಡ್ತಿನ ಅವನೇ ಹುಡ್ಕೊಂಡ. ಆದ್ರೆ ನೀನ್ ಇಬ್ರು ಸೊಸೆದೇವ್ರು ಸಿಗ್ಬೋದು, ಶ್ರೀಮಂತರು ಮನೆ ಸೊಸೆ ಸಿಗ್ಬೋದು, ಆದ್ರೆ ಆ ಮೀನನ್ನಂತ ಒಳ್ಳೆ ಗುಣ ಇರೋಂತ ಹುಡ್ಗಿ ಸಿಗೋದ್ ಕಷ್ಟ ಕಣೆ. ಅದಕ್ಕೆ ಸಕ್ರೆ, ನಿನ್ಗೆ ಅವಳು ಒಳ್ಳೆವಳಾಗ್ ಕಾಣ್ತಾಳಲ್ಲ, ಯಾಕಂದ್ರೆ ನಿನ್ ಬಂದಾಗ ರುಚಿ ರುಚಿಯಾಗಿ ಮಾಡ್ಕೊಡ್ತಾಳಲ್ಲ, ಅದಕ್ಕೆ ನಿಂಗೆ ಅವಳು ಒಳ್ಳೆವಳಾಗ್ ಕಾಣ್ತಾಳು. ಹೌದು ಕಣೆ, ನಿನಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾನ್ ಕೆಟ್ಟೊಳಗೆ ಕಾಣೋದು. ಮೀನನ್ನು ಸೂರ್ಯ ಅವ್ರಿಬ್ರು ಸಪೋರ್ಟ್ ಮಾಡೋರ್ ಕಣೆ ಕಳ್ತನ ಮಾಡಕ್ಕೆ ಅಂತ. ನನ್ಗೆ ಮೀನಾ ಸೂರ್ಯ ಇಬ್ರು ಬಗ್ಗೆ ಕ್ಯಾರೆಕ್ಟರ್ ಕೊಟ್ಟು, ಅವ್ರು ಸಪೋರ್ಟ್ ಮಾಡಲ್ಲ, ಆದ್ರೆ ಇದನ್ ಮಾಡಿರೋ ತಪ್ಪು ಬಿಟ್ಬಿಡಿ ಅಂತ ಹೇಳಕ್ ಹೇಳಿರ್ಬೋದು ಅಷ್ಟೇ ಕಣೆ. ನೀನು ಅದ್ರ ಮೀನನಂತ ಗುಣ ಇರೋ ಹುಡುಗಿ ಸಿಗೋದೇ ತುಂಬಾ ಕಷ್ಟ ಕಣೆ ಅಂತ ಹೇಳ್ತಾಳೆ. ಆದ್ರೂ ನೀನ್ ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತೀಯ ಕಣೆ, ನೀನು ನನ್ ಗಂಡನಂಗೆ ಕಣೆ ಅಂತ ಸಕ್ರೆ ಬೇಕುತ್ತಾಳೆ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ನಾಳಿನ ಎಪಿಸೋಡ್ ಕಾಯ್ತಾ ಇರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.